ನಮಸ್ಕಾರ. ಈ ರಾಶಿ ನಕ್ಷತ್ರದವರಿಗೆ ದೇವರು ವಿಪರೀತ ಕಷ್ಟ ಕೊಡ್ತಾನೆ. ಯಾಕೆ ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ದೇವರು ಎಲ್ಲರಿಗೂ ಆರೋಗ್ಯ ಕೊಟ್ಟೇ ಕೊಡ್ತಾನೆ. ಆರೋಗ್ಯ ಕೊಟ್ಟು ಕೊನೆಗೆ ಕಿತ್ಕಂತ ಹೋಗ್ತಾನೆ. ದೇವರು ಎಲ್ಲರಿಗೂ ದುಡ್ಡು ಕೊಡ್ತಾನೆ, ಆಮೇಲೆ ಕಿತ್ಕಂತ ಹೋಗ್ತಾನೆ. ದಾನ ಧರ್ಮ ಮಾಡಪ್ಪ ಅಂತಾನೆ. ದಾನ ಧರ್ಮ ಮಾಡ್ದಿಲ್ದ ಇದ್ದಾಗ ದಾನ ಧರ್ಮ ಮಾಡಿಸ್ತಾನೆ. ಆಮೇಲೆ ಎಲ್ಲವೂ ಕೊಡೋದು ಭಗವಂತನೇ, ಎಲ್ಲದು ಕಿತ್ಕೊಳೋದು ಭಗವಂತನೇ. ಇನ್ನು ಎಷ್ಟೋ ಕಡೆ ಹುಟ್ಟಿದಾಗ್ಲಿಂದನೂ ಸಾಯೋವರೆಗೂ ಅನಾರೋಗ್ಯದ ಸಮಸ್ಯೆನೇ ಕೊಟ್ಬಿಡ್ತಾನೆ. ಯಾಕೆ ಗೊತ್ತಾ? ಮತ್ತು ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಬಡತನನೇ ಕೊಟ್ಬಿಟ್ಟಿರ್ತಾನೆ, ವಿಪರೀತ ಕಷ್ಟಗಳೇ ಕೊಟ್ಬಿಟ್ಟಿರ್ತಾನೆ. ಯಾಕೆ ಗೊತ್ತಾ? ಅದೇ ನಾವು ಹಿಂದಿನ ಜನ್ಮದ ಕರ್ಮ ಅಂತ ಹೇಳ್ತೀವಿ. ಹುಟ್ಟಿದಾಗಳಿಂದ ಸಾಯೋವರೆಗೂ ಅನಾರೋಗ್ಯದ ಸಮಸ್ಯೆ ಇದೆ, ಹುಟ್ಟಿದಾಗಳಿಂದ ಸಾಯೋವರೆಗೂ ಬಡತನ ಇದೆ, ದುಡ್ಡಿನ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ ಅಂದರೆ ಹಿಂದಿನ ಜನ್ಮದ ಕರ್ಮಗಳು ಅಂತ ಹೇಳ್ತೀವಿ. ಇದು ಅದಕ್ಕೆ ಹೇಳ್ತಾ ಇರ್ತೀವಿ, ಭಗವಂತನ ನಾವು ಪ್ರಾರ್ಥನೆ ಮಾಡಲೇಬೇಕು ಪ್ರತಿದಿನ, ಇಲ್ಲ ಧ್ಯಾನ ಮಾಡಲೇಬೇಕು, ಭಗವಂತನ ಸ್ಮರಣೆ ಮಾಡಲೇಬೇಕು, ಇಲ್ಲ ಮಂತ್ರದ ಮುಖಾಂತರ ಆದರೂ ಸ್ಮರಣೆ ಮಾಡಬೇಕು, ಇಲ್ಲ ಪೂಜೆ ಮುಖಾಂತರ ಆದರೂ ಸ್ಮರಣೆ ಮಾಡಬೇಕು, ಅಥವಾ ಮ್ಯಾನಿಫೆಸ್ಟೇಷನ್ಸ್ ಅಂತ ಹೇಳ್ತೀವಿ. ಇದ್ರ ಮುಖಾಂತರ ಆದರೂ ಭಗವಂತನಿಗೆ ಸ್ಮರಣೆ, ಮಂತ್ರದ ಮುಖಾಂತರ, ಪೂಜೆ ಮುಖಾಂತರ, ಧ್ಯಾನದ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಆದರೂ ಭಗವಂತನಿಗೆ ಸ್ಮರಣೆ ಮಾಡ್ತಾ ಬರಬೇಕು. ಇಲ್ಲಿ ಯಾವುದೂ ಶಾಶ್ವತ ಅಲ್ಲ, ಯಾರೂ ಶಾಶ್ವತ ಅಲ್ಲ. ಎಲ್ಲರಿಗೂ ಭಗವಂತ ಕೊಟ್ಟಿರೋ ಭಿಕ್ಷೆ ಒಂದು ಅವಕಾಶ, ಬದುಕಿನ ಅವಕಾಶ. ಮನುಷ್ಯನ ಜನ್ಮದಲ್ಲಿ ಬಂದಿದ್ದೀವಿ, ಒಂದಿನ ಹೋಗೇ ಹೋಗ್ತೀವಿ. ಇರೋವರೆಗೂ ನಾವು ಹೆಂಗೆ ಜೀವನ ರೂಪಿಸ್ಕೊತೀವಿ ಅಂತ ನಮ್ಮ ಕೈನಲ್ಲೇ ಇರುತ್ತೆ. ಒಂದು 30%, ಇನ್ನು ಉಳಿದಿದ್ದು 70% ಭಗವಂತನ ಕೈನಲ್ಲೇ ಇರುತ್ತೆ. ಹಾಗಾಗಿ ಟೈಟಲ್ ನಾನು ಅದು ಕೊಟ್ಟಿದ್ದೀನಿ. ಈ ರಾಶಿ ನಕ್ಷತ್ರದವರಿಗೆ ದೇವರು ವಿಪರೀತ ಕಷ್ಟ ಯಾಕೆ ಕೊಡ್ತಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.